ಇವು ರೀಸೆಂಟಾಗಿ ಕರ್ನಾಟಕ ಹೈಕೋರ್ಟ್ ಒಂದು ಜಡ್ಜ್ಮೆಂಟನ್ನು ಪಾಸ್ ಮಾಡುತ್ತೆ ರಿಗಾರ್ಡಿಂಗ್ ಈ ಖಾತಾ. ಚಿತ್ರದುರ್ಗ ಜಿಲ್ಲೆಯ ಹೊಳಲ್ಕೆರೆ ಅನ್ನುವ ಒಂದು ಟೌನ್ ಲಿಮಿಟ್ಸಲ್ಲಿ ಬರುವಂಥ ಒಂದು ಪ್ರಾಪರ್ಟಿ ಇದಾಗಿರುತ್ತೆ. ಪ್ರಾಪರ್ಟಿಯ ಓನರ್ ಇಲ್ಲಿ ಅಪ್ಲಿಕೆಂಟ್ ಏನಿರ್ತಾರೆ, ಅಪ್ಲಿಕೆಂಟ್ 2010ನೇ ಇಸ್ವಿಯಲ್ಲಿ ಹೊಳಲ್ಕೆರೆಯಲ್ಲಿ ಒಂದು ಪ್ರಾಪರ್ಟಿಯನ್ನು ಪರ್ಚೇಸ್ ಮಾಡಿರ್ತಾರೆ. ಬೇಸಿಕಲಿ ಅದು ಒಂದು DC ಕನ್ವರ್ಟೆಡ್ ಪ್ರಾಪರ್ಟಿ ಆಗಿರುತ್ತೆ. 2018ನೇ ಗೌರ್ಮೆಂಟ್ ನಾರ್ಮ್ಸ್ ಪ್ರಕಾರ ಒಂದು ಪ್ರಾಪರ್ಟಿಗೆ ಈ ಖಾತಾ ಇಶ್ಯೂ ಮಾಡಬೇಕು ಅಂತ ಹೇಳಿದರೆ ಅದಕ್ಕೆ ಲೇಔಟ್ ಪ್ಲ್ಯಾನ್ ಅಪ್ರೂವಲ್ ಇರಬೇಕಾಗಿರುತ್ತೆ. ಬಟ್ ಈ ಅಪ್ಲಿಕೆಂಟ್ ಏನಿರ್ತಾರೆ ಇವ್ರ ಹತ್ರ ಲೇಔಟ್ ಪ್ಲ್ಯಾನ್ ಅಪ್ರೂವಲ್ ಇರೋದಿಲ್ಲ, ಬರೀ ಕೇವಲ DC ಕನ್ವರ್ಷನ್ ಡಾಕ್ಯುಮೆಂಟ್ ಮಾತ್ರ ಇರುತ್ತೆ ಈ ಪ್ರಾಪರ್ಟಿಗೆ ಸಂಬಂಧಪಟ್ಟ ಹಾಗೆ. ಬಟ್ ಇವರು ಆ ಕನ್ವರ್ಟೆಡ್ ಲ್ಯಾಂಡಲ್ಲಿ ನಾವು ಲೇಔಟನ್ನು ಮಾಡಿ ಸೈಟ್ಗಳನ್ನು ಮಾಡಿ ಅಲ್ಲಿ ಮನೆಗಳನ್ನು ಕಟ್ಟಲಿಕ್ಕೆ ಮಾಡ್ತೀವಿ ಅಂತ ಹೇಳಿ ಇವರು ಯಾವುದೇ ರೀತಿಯಾಗಿ ಲೇಔಟ್ ಪ್ಲ್ಯಾನ್ ಅಪ್ರೂವಲನ್ನು ತೆಗೆದುಕೊಂಡಿರೋದಿಲ್ಲ. ಕೋರ್ಟ್ಗೆ ಇವರು ಇದೇ ಅಫಿಡವಿಟನ್ನು ಸಲ್ಲಿಸ್ತಾರೆ ಸ್ಟೇಟಿಂಗ್ ಲೇಔಟ್ ಪ್ಲ್ಯಾನ್ ಅಪ್ರೂವಲ್ ಇಲ್ಲದ ಕಾರಣ ನಾವು ಇವರಿಗೆ ಈ ಖಾತಾವನ್ನು ಇಶ್ಯೂ ಮಾಡಲಿಕ್ಕೆ ಆಗೋದಿಲ್ಲ ಅಂಥೇಳಿ ತುಂಬ ಸ್ಪಷ್ಟವಾಗಿ ಇವರು ಕೋರ್ಟ್ಗೆ ತಿಳಿಸ್ತಾರೆ. ಕೋರ್ಟ್ ಕೂಡ ಜಸ್ಟಿಸ್ ಸಚಿನ್ ಶಂಕರ್ ಅವರು ಇದಂಥ ಪೀಠದಲ್ಲಿ ಇದೊಂದು ಕೇಸ್ ಅವ್ರ ಮುಂದೆ ಬರುತ್ತೆ. ಈ ಕೇಸಲ್ಲಿ ಆದೇಶವನ್ನು ಕೂಡ ಮಾಡ್ತಾರೆ, ಕರ್ನಾಟಕ ಗೌರ್ಮೆಂಟ್ ಮಸ್ಟ್ ಲುಕ್ ಇಂಟು ಇಟ್. ಅನೇಕ ಜನ ಈ ರೀತಿಯಾಗಿ ಕೇವಲ DC ಕನ್ವರ್ಷನನ್ನು ಅಷ್ಟೇ ಇಟ್ಕೊಂಡು ಅಲ್ಲಿ ಮನೆಗಳನ್ನು ಕಟ್ಬೋದು ಅಂತ ಹೇಳಿ ಪ್ರಾಪರ್ಟಿಗಳನ್ನು ಮಾರ್ತಾ ಇದ್ದಾರೆ, ತೆಗೆದುಕೊಳ್ತಾ ಇದ್ದಾರೆ. ಇದು ಕಾನೂನನ್ನು ತಿಳ್ಕೊಳ್ಳದೇ ಇರೋರಿಗೆ ತುಂಬ ಮೋಸ ಆಗ್ತಾ ಇದೆ. ಹಾಗಾಗಿ ಇದ್ರ ಬಗ್ಗೆ ಜಾಗೃತಿಯನ್ನು ಮೂಡಿಸಬೇಕು ಮತ್ತು ಕ್ಲಿಯರ್ ಕಟಾಗಿ ಒಂದು ನಾರ್ಮ್ಸ್ಗಳನ್ನು ಈ ರಿಯಲ್ ಎಸ್ಟೇಟಲ್ಲಿ ತೆಗೆದುಕೊಂಡು ಬರಬೇಕು ಅಂತ ಹೇಳಿ ಜಸ್ಟಿಸ್ ಅವರು ಕರ್ನಾಟಕ ಗೌರ್ಮೆಂಟ್ಗೆ ಸಜೆಷನನ್ನು ಕೂಡ ಕೊಡ್ತಾರೆ. ಸೊ ಇಲ್ಲಿ ತುಂಬ ಕ್ಲಿಯರಾಗಿ ನಿಮ್ಗೆ ಅರ್ಥ ಆಗಬೇಕಾಗಿರೋದು ಏನು ಅಂತ ಹೇಳಿದರೆ, ಸೆಪ್ಟೆಂಬರ್ 16ನೇ ತಾರೀಕು ಈ ಒಂದು ಜಡ್ಜ್ಮೆಂಟ್ ಪಾಸ್ ಮಾಡುತ್ತೆ ಸ್ಟೇಟಿಂಗ್ ಈ ಖಾತಾಗೆ ಅಪ್ಲೈ ಮಾಡಬೇಕು ಅಂತ ಹೇಳಿದರೆ ಕೇವಲ DC ಕನ್ವರ್ಷನ್ ಆರ್ಡರ್ ಇದ್ದರೆ ಅಷ್ಟೇ ಸಾಕಾಗೋದಿಲ್ಲ, ಬದಲಿಗೆ ಲೇಔಟ್ ಪ್ಲ್ಯಾನ್ ಅಪ್ರೂವಲ್ ಕೂಡ ಬೇಕಾಗುತ್ತೆ. ಸೊ ನಿಮಗೆ ಲೇಔಟ್ ಪ್ಲ್ಯಾನ್ ಅಪ್ರೂವಲ್, ಒಂದು ಲೇಔಟನ್ನು ಮಾಡಿ ನಾನು ಮನೆಯನ್ನು ಕಟ್ತೀನಿ ಅಂತ ಹೇಳಿ ನೀವೇನಾದರೂ ಅಪ್ರೂವಲಿಗೆ ಅಪ್ಲಿಕೇಶನನ್ನು ಹಾಕಿದ್ರೆ ಅಲ್ಲಿ ಅನೇಕ ರೂಲ್ಸ್ಗಳಿರ್ತವೆ. ರೋಡ್ ಹೇಗಿರಬೇಕು, ಸೈಟ್ ಹೇಗಿರಬೇಕು, ಎರಡು ಸೈಟ್ಗಳ ಮಧ್ಯ ಡಿಸ್ಟೆನ್ಸ್ ಏನಿರಬೇಕು, ಲೇಕ್ ಆಗಿರ್ಬೋದು, ವಾಟರ್ ಟ್ಯಾಂಕ್ ಆಗಿರ್ಬೋದು, ಸಿವೇಜ್ ಸಿಸ್ಟಮ್ ಆಗಿರ್ಬೋದು, ಇದೆಲ್ಲವೂ ಕೂಡ ಯಾವ ರೀತಿಯಾಗಿ ಇರಬೇಕು ಅಂತೇಳಿ ಕೆಲವು ನಾರ್ಮ್ಸ್ಗಳಿರ್ತವೆ. ಆ ನಾರ್ಮ್ಸ್ ಪ್ರಕಾರ ನೀವೇನಾದ್ರೂ ಒಂದು ಲೇಔಟನ್ನು ಕನ್ಸ್ಟ್ರಕ್ಷನ್ ಮಾಡ್ತೀರಾ ಅಂತ ಹೇಳಿದರೆ ನೀವು ಅಪ್ಲಿಕೇಶನನ್ನು ಹಾಕ್ಬೋದು, ಲೇಔಟ್ ಪ್ಲ್ಯಾನಿಗೆ ಅಪ್ರೂವಲನ್ನು ತೆಗೆದುಕೊಳ್ಬೋದು. ಬೇಸ್ಡ್ ಆನ್ DC ಕನ್ವರ್ಷನ್ ಲೇಔಟ್ ಪ್ಲ್ಯಾನ್ ಅಪ್ರೂವಲ್ ಮತ್ತು ಕಂಪ್ಲೀಟ್ EC ಫ್ಲೋ ಏನಿರುತ್ತೆ ಅದು ಅಷ್ಟು ಡಾಕ್ಯುಮೆಂಟ್ಸ್ ಕರೆಕ್ಟಾಗಿದೆ ಅಂತ ಹೇಳಿದರೆ ನಿಮಗೆ ಪ್ಲ್ಯಾನ್ ಅಪ್ರೂವಲ್ ಸಿಗುತ್ತೆ. ಇದಾದ ಮೇಲೆ ನೀವು ಬೇಕಾದರೆ ಈ ಖಾತಾಗೆ ಅಪ್ಲೈಯನ್ನು ಮಾಡ್ಬೋದು ಅಂಥೇಳಿ ಈ ಒಂದು ಜಡ್ಜ್ಮೆಂಟಲ್ಲಿ ತುಂಬ ಕ್ಲಿಯರಾಗಿ ಗೊತ್ತಾಗುತ್ತೆ. ಥ್ಯಾಂಕ್ ಯು. ಇನ್ನಷ್ಟು ಸುದ್ದಿಗಾಗಿ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.